ನಾನು 1962ರಲ್ಲಿ ವಿಧಾನಸಭೆಗೆ ಪ್ರವೇಶ ಮಾಡಿದ್ವಿ. ಅವರು ಸೋಷಿಯಲಿಸ್ಟ್ ಪಾರ್ಟಿಯಿಂದ ಪ್ರಾರಂಭ, ಅವರ ಪೊಲಿಟಿಕಲ್ ಕೆರಿಯರ್ ಪ್ರಾರಂಭ ಆಯಿತು. ಅವರು ಶಾಸಕರಾದ ಮೇಲೆ ರಾಜಕೀಯದಲ್ಲಿ ಪಕ್ಷಗಳ ಬಗ್ಗೆ ಮಾತಾಡೋದಿಲ್ಲ. ನಾನು ದೇವರಾಜ ಅರಸು ಮಂತ್ರಿಮಂಡಲದಲ್ಲಿ ಮುಖ್ಯಮಂತ್ರಿ ಆಗಿದ್ದರು. ವೀರಪ್ಪ ಮೊಯ್ಲಿ ಮಂತ್ರಿಮಂಡಲದಲ್ಲಿ ಡೆಪ್ಟಿ CM ಆಗಿದ್ದರು, ಸ್ಪೀಕರ್ ಆಗಿದ್ದರು, ಲೋಕಸಭೆ ಮೆಂಬರ್ ಆದರು, ಮುಖ್ಯಮಂತ್ರಿ ಆದರು. ಕೇಂದ್ರದ ಮಂತ್ರಿ ಆದರು. ಅದರಲ್ಲೂ ವಿದೇಶಾಂಗ ಮಂತ್ರಿ ಆದರು. ಮಹಾರಾಷ್ಟ್ರ ಗವರ್ನರ್ ಆದರು. ಹೀಗೆ ಅನೇಕ ಸ್ಥಾನಗಳಲ್ಲಿ ರಾಜ್ಯದ ಅಭ್ಯುದಯಕ್ಕೆ ಕೈಲಾದ ಕೆಲಸ ಮಾಡಿದ್ದಾರೆ. ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿದ್ದರು ದೇವರಾಜ ಕಾಲದಲ್ಲಿ. ನೀರಾವರಿ ಬಗ್ಗೆ ಮತ್ತೊಂದು ಅಭಿವೃದ್ಧಿಯ ಕ್ಷೇತ್ರದಲ್ಲಿ ತಮ್ಮ ಆದಂಥ ಕೆಲಸ ಮಾಡಿದ್ದಾರೆ. ಅವರು ನಮ್ಮನ್ನಾಗನೇ ಹೋಗಿದ್ದಾರೆ. ಅವರ ಆತ್ಮಕ್ಕೆ ಭಗವಂತ ಚಿರಶಾಸ್ತಿ ಕೊಡಲಿ. ಅವರ ಕುಟುಂಬದವರಿಗೆ ಅವರೇನಾಗಲಿ ಹೋಗಿದ್ದಾರೋ ಆ ದುಃಖವನ್ನು ಬೆಳೆಸ್ಕೊಳ್ತಕ್ಕಂಥದ್ದಕ್ಕೆ ಭಗವಂತ ಶಕ್ತಿ ಕೊಡಲಿ. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಭಗವಂತ ಕೊಡಲಿ. ಧನ್ಯವಾದಗಳು ಸರ್. ಇದಿಷ್ಟು ಮಾಜಿ ಪ್ರಧಾನಿ ದೇವೇಗೌಡರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿವೇಕ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ಓಕೆ, ಈಗ ಒಂದು ಬ್ರೇಕ್ ಆದ ನಂತರ ಇನ್ನಷ್ಟು ಹೆಚ್ಚಿನ ಸುದ್ದಿಗಳು ಕೊಡ್ತೀನಿ. ನನ್ನನ್ನು ಕರ್ಕೊಂಡೋಗಿ ನನಗೆ ಹೆಚ್ಚು ಪರಿಚಯವನ್ನು, ರಾಜಕೀಯ ಪರಿಚಯವನ್ನು ಮಾಡಿ ಶಕ್ತಿಯನ್ನು ನೀಡುವಂಥ ಕೆಲಸವನ್ನು ಮಾಡಿದಂಥವ್ರು. ಇದು DP ಜಯಚಂದ್ರ ಅವರ ಹೇಳಿಕೆ. ಅವರು SM ಕೃಷ್ಣ ಸಚಿವ ಸಂಪುಟದಲ್ಲಿ ಕೃಷಿ ಸಚಿವರಾಗಿದ್ದರು. ಜೊತೆಗೆ ಕಳೆದ 1 ತಿಂಗಳ ಹಿಂದೆ ಆಸ್ಪತ್ರೆಯಲ್ಲಿ ಇದ್ದ ಸಂದರ್ಭದಲ್ಲಿ SM ಕೃಷ್ಣ ಅವರು ಕರೆ ಮಾಡಿದ್ರು ಅಂತ. SM ಕೃಷ್ಣ ಅವರು ಆಸ್ಪತ್ರೆ ಸಂದರ್ಭದಲ್ಲಿ ಎಲ್ಲಾ ಗೆಳೆಯರಿಗೂ ಕೂಡ ಕರೆ ಮಾಡಿ ಅವರೇ ಕೂಡ ಆರೋಗ್ಯವನ್ನು ವಿಚಾರಿಸ್ತಾ ಇದ್ರು. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವಿಜಯ್ ಜರ್ನಲ್, ರಿಪಬ್ಲಿಕ್, ಬೆಳಗಾವಿ. ಜನ ಮಾತಾಡ್ತಿರೋದು ಕೇಳಿಸ್ಕೊಳ್ತಿದೀವಿ. ನನಗೆ ರಾಜಕೀಯದಲ್ಲಿ ಸ್ಥಿರವಾಗಿ ನಿಲ್ಲಿಕ್ಕೆ ಕಾರಣವಾದವರೇನೆ SM ಕೃಷ್ಣ ಅಂತ. ಅದಾದ್ರೆ ದೇವೇಗೌಡರು ತಗೊಳ್ಳಿ ಮತ್ತೊಮ್ಮೆ. ಸ್ಥಿರವಾಗಿ ನಿಲ್ಲೋದಕ್ಕೆ ಅಂದರೆ SM ಕೃಷ್ಣ ಅವರಿಗೆ ನಾನು ಅವರಲ್ಲಿದ್ದ ಒಂದು ದೊಡ್ಡ ಗುಣ ಏನಪ್ಪ ಅಂತಂದರೆ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಇರಲಿಲ್ಲ ಅವರ ಹತ್ರ. ಜಸ್ಟ್ ಗಿವ್ ಅಂದರೆ ನಾನು ಇವನನ್ನು ಬೆಳೆಸಿದ್ರೆ ನಾಳೆ ನನಗೆ ಇವನು ಸಪೋರ್ಟ್ ಆಗಿ ನಿಲ್ತಾನೆ, ಹಂಗಿರಲಿಲ್ಲ ಅವರ ಹತ್ರ ಅಂತೇಳಿ. ನನಗೆ ಈಗಲೂ ಕೂಡ ನಫೀಸಾ ಫಜಲ್ ಅವರನ್ನು ಭಾಳ ಟೀಕೆಗೊಳಗಾಯಿತು ಆ ಸಂದರ್ಭದಲ್ಲಿ. ಅವ್ರಿಗೆ ಇಂಗ್ಲೀಷ್ ಬಿಟ್ಟರೆ ಕನ್ನಡನೂ ಬರೋದಿಲ್ಲ ಪಾಪ. ಈಗಿನ ಕಾಲದವ್ರಿಗೆ ಅರ್ಥ ಆಗೋಂಗೆ ಹೇಳ್ಬೇಕಂದ್ರೆ ರಮ್ಯಾ, ಹೌದು, ಮೋಹಕತಾರೆ ರಮ್ಯಾ ಅವರನ್ನ ಪಾಲಿಟಿಕ್ಸ್ ತರೋದ್ರಲ್ಲಿ SM ಕೃಷ್ಣ ಅವ್ರ ಪಾತ್ರ ಕೂಡ ದೊಡ್ಡದಿದೆ. ಬಂದಿದ್ದಾರೆ. ಇನ್ಫ್ಯಾಕ್ಟ್ ಆ ವಿಜುವಲ್ಸ್ ಆದ್ರೆ ಸ್ಕ್ರೀನ್ ಮೇಲೆ ತನ್ನಿ. ಬೆಳಗ್ಗೆನೆ ರಮ್ಯಾ ಅವರು ಸದಾಶಿವ ಇವರನ್ನು ಕೂಡ ಯಾರನ್ನು ಅಂಬರೀಷ್ ಅವರನ್ನ ಫಸ್ಟ್ ಕರ್ಕೊಂಡ್ಬರೋದು ದೇವೇಗೌಡರು. ನೋಡಿ ಅಲ್ಲಿಂದ ಅಂದರೆ JDS ನಿಂದ ಅವರು ಫಸ್ಟ್ ಇದು ಮಾಡೋದು, ಕಂಟೆಸ್ಟ್ ಮಾಡೋದು ಯಾರು, ಅಂಬರೀಷ್ ಅವರನ್ನು ಎತ್ತಾಕೊಂಡು ಹೋಗೋದು SM ಕೃಷ್ಣ. ನೀವು ಈಗಲೂ ಕೂಡ ಒಂದು ಹಳೆ ಕ್ಲಿಪ್ಪಿಂಗ್ ಇದೆ, ಅಂದರೆ ಮದ್ದೂರು ಚುನಾವಣೆಯದ್ದು ನಾಮಿನೇಷನ್ SM ಕೃಷ್ಣ ಮಾಡೋದು. ಅವ್ರ ಜೊತೆ ಅಂಬರೀಷ್ ಇರ್ತಾರೆ, ಅವ್ರ ಜೊತೆ ಜಗ್ಗೇಶ್ ಇರ್ತಾರೆ. ಇದು ನೋಡಿದಾಗಲೇ ಗೊತ್ತಾಗುತ್ತೆ ನೋಡಿ, ಮದ್ದೂರಿಗೆ ಒಂದು ಅವಕಾಶ, ನಿಮ್ಮ ಮನೆ
ನಿಮ್ಮ ಊರ ಹುಡುಗ ಮುಖ್ಯಮಂತ್ರಿ ಆಗ್ತಾನೆ ಅಂತ, ಅದು ಭಾಷಣ ಭಾಳ ಚೆನ್ನಾಗಿದೆ. ದೇವೇಗೌಡರು ಮಾತಾಡಿದ್ದಾರೆ ಡೆಲ್ಲಿಯಲ್ಲಿ. ನಮ್ಮ ಪ್ರತಿನಿಧಿ ಅವರನ್ನು ಮಾತಾಡಿಸಿದ್ದಾರೆ. ದೇವೇಗೌಡರು ಸಮಕಾಲೀನರಿಬ್ಬರು ಕೂಡ ಹೇಗೆ 1983ಯಲ್ಲಿ ಯಡಿಯೂರಪ್ಪ ಮತ್ತು ಸಿದ್ದರಾಮಯ್ಯ ಜೊತೆಯಾಗಿ ಪ್ರವೇಶ ಮಾಡಿದ್ರು, ಅದೇ ಥರ 21 ವರ್ಷಗಳ ಹಿಂದೆ 1962ಅಲ್ಲಿ SM ಕೃಷ್ಣ ಮತ್ತು ದೇವೇಗೌಡರು ಒಂದೇ ಸಲಕ್ಕೆ ಎಂಟ್ರಿ ಕೊಡ್ತಾರೆ ವಿಧಾನಸೌಧಕ್ಕೆ. ಆ ಗೆಳೆಯನ ಬಗ್ಗೆ ಇವರು ಹೇಳ್ತಿರುವಂಥ ಮಾತನ್ನು ಕೂಡ ಕೇಳಿಸ್ಕೊಳ್ಬೇಕಿದೆ. ಸರ್, ಹಿರಿಯ ಮುತ್ಸದ್ದಿ SM ಕೃಷ್ಣ ಅವರು ನಿಧನ ಹೊಂದಿದ್ದಾರೆ. SM ಕೃಷ್ಣ ಅವರು ಇಂದು ಬೆಳಿಗ್ಗೆ ಅವರು ನಿಧನ ಹೊಂದಿದ್ದಾರೆ. ಅವರು SM Krishna's SM ಕೃಷ್ಣ ಅವ್ರ ಬಗ್ಗೆ ಮಾತನಾಡಿದ್ದಾರೆ, ಕೇಳಿಸ್ಕೊ. ರಾಜಕೀಯ ಮುತ್ಸದ್ದಿ ಮಾಜಿ CM SM ಕೃಷ್ಣ ಅವರ ನಿಧನವಾಗಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಸಂಸದರಾದಂತಹ ಸುಧಾಮೂರ್ತಿ ಅಮ್ಮನವರಿದ್ದಾರೆ, ಅವ್ರನ್ನ ಮಾತನಾಡಿಸೋಣ. ಮೇಡಮ್, ರಾಜಕೀಯ ಮುತ್ಸದ್ದಿ ಅನಿಸಿಕೊಂಡಂತಹ SM ಕೃಷ್ಣ ಅವರು ಇನ್ನಿಲ್ಲ ಅನ್ನುವಂಥದ್ದು ಬಹಳ ದುಃಖ ಅನಿಸುತ್ತೆ. ಮನೆಗೆ ನಮ್ಮ ನಾಡಿಗೆ ಒಬ್ಬರು ಹಿರಿಯರಾಗಿದ್ದರು, ಉತ್ತಮ ರಾಜಕಾರಣಿಯಾಗಿದ್ದರು, ಜನ ಸೇವೆಗೆ ಅವರು ಸ್ಪಂದನ ಮಾಡ್ತಾಯಿದ್ರು. ಅವ್ರ ಕಾಲದಲ್ಲಿ ಮಿಡ್ ಡೇ ಮೀಲು ಅಥವಾ ಮಧ್ಯಾಹ್ನದ ಬಿಸಿಯೂಟ, ನಮ್ಮ ನಿರ್ಮಲ ಬೆಂಗಳೂರು, ಆಮೇಲೆ ಮುಖ್ಯವಾಗಿ ಈ ITBTಗೆ ಅವರು ಕೊಟ್ಟಿರುವ ಒಂದು ಅಪಾರವಾದ ಕೊಡುಗೆ, ಬೆಂಗಳೂರು ಅನ್ನೋದನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಅವರು ಕಲಾ ಪ್ರೇಮಿಗಳಾಗಿದ್ದರು. ಅವರು ರಾಮಕೃಷ್ಣ ಮಿಷನ್ನಲ್ಲಿ ಆ ಸ್ಕೂಲ್ನಲ್ಲಿ ಓದಿದ್ರು ಅಂತ ನಾನು ಕೇಳಿದ್ದೀನಿ. ಹೀಗಾಗಿ ಅವರ ನಡವಳಿಕೆ, ಅವರು ಫುಲ್ ಬ್ರೈಟ್ ಸ್ಕಾಲರ್ ಆಗಿದ್ದರು ಮತ್ತು ಸುಖಗಳನ್ನು ಸಮಾನವಾಗಿ ಸ್ವೀಕರಿಸುವ ಅವರ ಮನೋಭಾವನ ನೋಡಿದ್ದೀನಿ. ಅವರು ನಮ್ಮನ್ನು ಅಗಲಿದ್ದಾರೆ, ತುಂಬು ವೃದ್ಧಾಪ್ಯದಲ್ಲಿ ಅಗಲಿದ್ದಾರೆ. ದುಃಖ ಆಗುತ್ತೆ. ಅವರ ಕುಟುಂಬಕ್ಕೆ ನನ್ನ ಸಾಂತ್ವನ ಇದೆ. ಐಶ್ವರ್ಯಗೆ, ಮಾಲವಿಕಾಗೆ, ಶಾಂಭವಿಗೆ ಮತ್ತು ಪ್ರೇಮಾ ಮೇಡಮ್ಗೆ ನಂದು ವೈಯಕ್ತಿಕವಾದ ಒಂದು ಸಾಂತ್ವನ ಹೇಳಲಿಕ್ಕೆ ಬಯಸ್ತೇನೆ. ಪ್ರಮುಖವಾಗಿ ಬೆಂಗಳೂರಿನ ITBT ಅರಿಕಾರ ಅಂತ ಹೇಳಿ ಅವ್ರನ್ನ ಕರೆಯಲಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ತಮ್ಮ ಜೊತೆ ಕೂಡ, ಅಂದರೆ ನಾರಾಯಣ ಮೂರ್ತಿಯವರಾಗಿರ್ಬೋದು, ತಮ್ಮ ಜೊತೆ ಆಗಿರ್ಬೋದು, ಸಾಕಷ್ಟು ಒಡನಾಟವನ್ನು ಹೊಂದಿದ್ರು. ಅದ್ರ ಬಗ್ಗೆ ಹೌದು, ನಾರಾಯಣ ಮೂರ್ತಿ ಅವರಿಗೆ ಅವರು ಬಹಳ ಪರಿಚಿತರಾಗಿದ್ದರು. ಅವ್ರು ಹೇಳ್ತಾ ಇದ್ರು, ಕೃಷ್ಣ ಅವರು, ನಿಮಗೇನು ಬೇಕಾದರೆ ಹೇಳಿ, IT ಬೆಳೆಯೋಕ್ಕೆ ನಾವೇ ಬಂದು ನೀವು ಮಾಡ್ತೀವಿ ಅಂತ ಅದು ಮಾಡಿ ತೋರಿಸಿದ್ರು. ನಾವು ಇಲೆಕ್ಟ್ರಾನಿಕ್ ಸಿಟಿಯಲ್ಲಿ ಅಷ್ಟೊಂದು ನಮಗೆ ಜಾಗ ಕೊಟ್ಟಿದ್ದಕ್ಕೆ ನಾವು ಒಂದು ದೊಡ್ಡ ಕಂಪನಿ ಸ್ಥಾಪಿಸ್ಲಿಕ್ಕಾಯಿತು. ಯಾವುದೇ ರೀತಿ ಗೌರ್ಮೆಂಟ್ನಿಂದ ನಮಗೆ ಸರ್ಕಾರದಿಂದ ಅವ್ರಿಗಿದ್ದಾಗ ಬಹಳ ಮುತುವರ್ಜಿಯಿಂದ ನಮಗೆ ಮಾಡಿಕೊಡ್ತಿದ್ರು ಮತ್ತು ಅದರ ಬಗ್ಗೆ ವಿಶೇಷವಾಗಿ ಗಮನ ಕೊಡ್ತಿದ್ರು. ನಾವೇನು ಮಾಡಿದ್ದೀವಿ ಪ್ರೋತ್ಸಾಹ ಕೊಡ್ತಿದ್ರು. ಅದಕ್ಕೆ ನಮ್ಮದು ಅಷ್ಟೇ ಇನ್ಫೋಸಿಸ್ ಅಲ್ಲ, ಅನೇಕ IT ಕಂಪನಿಗಳು ಆ ಕಾಲಕ್ಕೆ ಮುಂದೆ ಬಂದು. ಈಗ ರಾಜಕೀಯವನ್ನು ಹೊರತುಪಡಿಸಿ ತಮ್ಮ ಕುಟುಂಬದ ಜೊತೆ ಸಾಕಷ್ಟು ಒಡನಾಟವನ್ನು ಹೊಂದಿದ್ರು. ಅದನ್ನು ನೆನಪಿಸ್ಕೊಳ್ಳೋದಾದ್ರೆ ಅವ್ರ ಮನೆಗೆ ನಾನು ಯಾವಾಗಾದರೂ ಹೋಗ್ತಾ ಇದ್ದೆ. ಒಬ್ಬ ರಾಜಕಾರಣಿ ಅಂತಲ್ಲ, ಅವ್ರ ಕಲಾ ಪ್ರೇಮಿ ಆಗಿದ್ರು ಅಂತ ನಾನು ಹೋಗ್ತಿದ್ದೆ. ಒಳ್ಳೆಯ ಜನ ಅಂತ ಹೋಗ್ತಾ ಇದ್ದೆ. ಅವ್ರ ಕುಟುಂಬ ಜೊತೆ ನನಗೆ ಒಳ್ಳೆಯ ಸಂಬಂಧ ಇದೆ. ಪ್ರೇಮಾ ಮೇಡಮ್ಗಿದೆ, ಮಾಲವಿಕಾಗಿದೆ, ಮುಂದಿನ ಕುಡಿಯಾದ ಐಶ್ವರ್ಯದ ಜೊತೆಗೂ ನನಗೆ ಅದೇ ರೀತಿ ಪ್ರೀತಿಯ ಸಂಬಂಧ ಇದೆ. ಬಹಳ ಸಜ್ಜನರು ಅವರೆಲ್ಲರೂ, ಬಹಳ ಸಜ್ಜನರು. ಈಗ ಒಬ್ಬರು CM ಆಗಿದ್ದಂಥವ್ರು, ಹಾಗೆ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಂಥವ್ರು, ರಾಜ್ಯ ಅಲ್ಲದೆ ರಾಷ್ಟ್ರ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಗಳಿಸಿದ್ರು. ಅದೇ ಅವರು CM ಆದಂತಹ ಸಂದರ್ಭದಲ್ಲಿ ಅವರ ಬಗ್ಗೆ ನಿಮಗೆ ಇದ್ದಂಥ ಒಪಿನಿಯನ್? ಅಷ್ಟೇ ಅಲ್ಲ, ಅವ್ರು ಸ್ಪೋರ್ಟ್ಸ್ ಪ್ರೇಮಿ ಇದ್ದರು. ನನಗೊಮ್ಮೆ ಲಂಡನ್ನಲ್ಲಿ, ನನಗೆ ಈಗ ನೆನಪಾಯಿತು, ವಿಂಬಲ್ಡನ್ನಲ್ಲಿ ನಾನು ಹೋಗಿದ್ದೆ. ಅವ್ರು ಬಂದರು, ಸರ್ ನೀವು ಇಲ್ಲಿ ಅಂದೆ. ನಾನು ಇಲ್ಲ, ನಾನು ಬರ್ತೀನಿ, ನನಗೆ ಇದು ಬಹಳ ಇಷ್ಟ ಅಂತ. ನನಗೆ ನಾನು ವಿಂಬಲ್ಡನ್ನಲ್ಲಿ ನೋಡಿದ್ದೀನಿ, ಟೆನ್ನಿಸ್ ಆಟದಲ್ಲಿ. ಅಂದರೆ ಅವರು ಒಂದು ಎಲ್ಲ ಕ್ಷೇತ್ರದಲ್ಲಿಯೂ ಅವ್ರಿಗೆ ಒಂದು ವಿಶೇಷವಾದ ಕಾಳಜಿ, ಪ್ರೇಮ ಇತ್ತು ಅಂತ. ನಾನು ಅಂಥ ಒಂದು ಇನ್ನೊಬ್ಬ ವ್ಯಕ್ತಿನ ರಾಜಕಾರಣದಲ್ಲಿ ನೋಡೋದು ಬಹಳ ಕಷ್ಟ ಅನ್ಕೋತಾ ಇದ್ದೀನಿ. ಧನ್ಯವಾದಗಳು. ಇದಿಷ್ಟು ಸುಧಾಮೂರ್ತಿಯವರ ಮಾತಾಗಿರುವಂಥದ್ದು. ಅಂದರೆ SM ಕೃಷ್ಣ ಅವರ ಒಡನಾಟ ಹೇಗಿತ್ತು, ಅವರ ಜೊತೆ ತಮ್ಮ ಮಾತುಕತೆ ಹೇಗಿತ್ತು ಅನ್ನೋದರ ಸಂಪೂರ್ಣ ವಿವರವನ್ನು ಹಂಚಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿವೇಕ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ಮಾಜಿ CM SM ಕೃಷ್ಣ ಅವರು ನಿಧನರಾಗಿದ್ದಾರೆ. ಹಿರಿಯ ನಾಯಕರು, ಅವರ ಜೊತೆ ಒಡನಾಟಿಗಳಾದಂಥವ್ರು ಮತ್ತು ಅವ್ರ ಜೊತೆ ಕೆಲಸ ಮಾಡಿದಂಥವ್ರು ಸಚಿವರಾದಂಥ ಮುನಿಯಪ್ಪನವರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ತಾವು SM ಕೃಷ್ಣ ಅವ್ರ ಜೊತೆ ಎಷ್ಟು ಆತ್ಮೀಯತೆ ಇದ್ರಿ ಅಂತ? ಹೌದು, ಸುಮಾರು 15-20